ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಆಲೋಚನೆ ಅಂದ್ರೆ ಏನು, ಜೊತೆಗೆ ಮೆಂಟಲ್ ಕಾನ್ಸೆಪ್ಟ್ ಅಂದ್ರೆ ಏನು, ಓಕೆ, ಇದ್ರ ಬಗ್ಗೆ ಜೊತೆಗೆ ಕಾನ್ಸೆಪ್ಟ್ ಅನ್ನೋದು ಯಾಕೆ ಆಲೋಚನೆಯಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಈಗ ಪ್ರೋಸೆಸ್ ಆಫ್ ಥಿಂಕಿಂಗ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಮೊದಲನೇದು, ಓಕೆ, ದಿಸ್ ಇಸ್ ಫಸ್ಟ್ ಒನ್. ಓಕೆ, ಈ ಸಮಸ್ಯೆ ಪರಿಹಾರದಲ್ಲಿ ಮೊದಲನೇದು ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರುತ್ತೆ ಪ್ರೋಸೆಸ್ ಆಫ್ ಥಿಂಕಿಂಗ್ ಅಲ್ಲಿ. ಓಕೆ, ಪ್ರೋಸೆಸ್ ಆಫ್ ಥಿಂಕಿಂಗ್, ಆಲೋಚನೆ ಪ್ರಕ್ರಿಯೆಗಳು ಅಂತ ಬಂದಾಗ ಮೊದಲನೇದು ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರುತ್ತೆ. ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಓಕೆ, ಮನುಷ್ಯನ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಸಮಸ್ಯೆ ಪರಿಹಾರ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಓಕೆ, ಮನುಷ್ಯನ ಸಮಸ್ಯೆ ಪರಿಹಾರ ವಿಚಾರವಾಗಿ ಅಥವಾ ಮನುಷ್ಯನ ಸಮಸ್ಯೆ ಪರಿಹಾರ ವಿಚಾರವಾಗಿ ಆಲೋಚನೆಯ ಪಾತ್ರ ಕೂಡ ತುಂಬಾನೇ ಮುಖ್ಯ ಆಗತ್ತೆ. ಸಮಸ್ಯೆಗಳು ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ವ್ಯಕ್ತಿ ಪ್ರಯತ್ನ ಪಡ್ತಾನೆ. ಸಮಸ್ಯೆಗೆ ಪರಿಹಾರ ಹುಡುಕುವಲ್ಲಿ ವ್ಯಕ್ತಿ ಭಿನ್ನತೆಯನ್ನು ಕೂಡ ನಾವು ಕಾಣ್ತೀವಿ. ಕೆಲವರು ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ತಾರೆ, ಇನ್ ಕೆಲವರು ಏನಿಲ್ಲ ಅಂದ್ರೆ ತುಂಬಾನೇ ಕಷ್ಟಪಡ್ತಾರೆ. ಇಲ್ಲಿ ವೈಯಕ್ತಿಕ ಭಿನ್ನತೆ ಅಥವಾ ವ್ಯಕ್ತಿ ಭಿನ್ನತೆ ಅಂತ ನಾವು ನೋಡಿದಾಗ ಏನು ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ವೈಶಿಷ್ಟ್ಯ ಅಥವಾ ವಿಶಿಷ್ಟ ವಿಧಾನದ ಮೂಲಕ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ತಾನೆ. ಆದ್ರೂ ಸಮಸ್ಯೆ ಪರಿಹಾರ ಏನಿದೆ ಅದು ಒಂದು ರೀತಿಯ ಆಲೋಚನೆಯ ಪ್ರಕ್ರಿಯೆ ಆಗಿರುತ್ತೆ. ಗುರಿ ಸಾಧನೆಯ ಕಡೆಗೆ ಅಥವಾ ಉದ್ದೇಶಿತ ಕಾರ್ಯಚಟುವಟಿಕೆಗಳಲ್ಲಿ ತೊಡಗುವಂತೆ ಅದು ಮಾಡುತ್ತೆ. ಈಗ ಸಮಸ್ಯೆ ಪರಿಹಾರದಲ್ಲಿ ಪ್ರಾರಂಭದ ಹಂತ ಮತ್ತು ಕೊನೆಯ ಹಂತ ಅನ್ನುವಂತ ಎರಡು ತುದಿಗಳನ್ನ ನಾವು ಕಾಣ್ತೀವಿ. ಓಕೆ, ಪ್ರಾರಂಭದ ಹಂತದಲ್ಲಿ ಸಮಸ್ಯೆ, ಕೊನೆಯ ಹಂತದಲ್ಲಿ ಗುರಿ ಸಾಧನೆ ಮಾಡಿರುವಂತಹ ಎರಡು ತುದಿಗಳನ್ನ ನಾವು ಕಾಣ್ತೀವಿ. ಈ ಎರಡೂ ತುದಿಗಳ ನಡುವೆ ಮಾನಸಿಕ ಸಿದ್ಧತೆಯ ಅನೇಕ ಹಂತಗಳನ್ನು ಕೂಡ ನಾವು ಕಾಣ್ಬೇಕಾಗತ್ತೆ. ಈಗ ಕೆಳಗಿನ ಉದಾಹರಣೆಯು ಸಮಸ್ಯೆ ಪರಿಹಾರದಲ್ಲಿ ವ್ಯಕ್ತಿ ಅನುಸರಿಸುವಂತಹ ವಿವಿಧ ಹಂತಗಳನ್ನ ಇದು ಸ್ಪಷ್ಟಪಡಿಸುತ್ತೆ. ನೋಡಿ, ಇದು ಸಮಸ್ಯೆ, ಇಲ್ಲಿ ಪರಿಹಾರ. ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಾಗಿ ಪರಿಹಾರವನ್ನ ಕಂಡುಕೊಳ್ಳುವಂತದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಸಮಸ್ಯೆ ಪರಿಹಾರ ಅಂದ್ರೆ ಏನು, ಅದು ಯಾಕೆ ಇಂಪಾರ್ಟೆಂಟು, ಅದ್ರ ನಂತರ ಸಮಸ್ಯೆ ಪರಿಹಾರ ಅಂತ ಬಂದಾಗ ವ್ಯಕ್ತಿ ಭಿನ್ನತೆ ಅನ್ನುವಂಥದ್ದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಬಂದಾಗ ಅದರಲ್ಲಿ ನಾವು ಮುಖ್ಯವಾಗಿ ಕೆಲವು ಹಂತಗಳನ್ನ ನಾವು ನೋಡ್ತೇವೆ. ಓಕೆ, ಸೊ ಸಮಸ್ಯೆ ಪರಿಹಾರದ ಹಂತಗಳು ಅಂತಾನೆ ನಾವು ನೋಡ್ತೀವಿ. ಈಗ ನೋಡಿ, ಸಮಸ್ಯೆ ಪರಿಹಾರದಲ್ಲಿ ನಡೆಯುವಂತ ಮಾನಸಿಕ ಕ್ರಿಯೆಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಈಗ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಏರ್ಪಡಿಸಿರುವ ನಾಟಕದ ಏರ್ಪಾಟುಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆ ಪರಿಹಾರದ ಸಂದರ್ಭವನ್ನ ಕೆಳಗಿನ ವಿವಿಧ ಹಂತಗಳಲ್ಲಿ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಸಮಸ್ಯೆ ಪರಿಹಾರದ ಬಗ್ಗೆ ಈಗ ಏನೇ ಗೊಂದಲ ಇದ್ರೂ ಕ್ಲಿಯರ್ ಆಗುತ್ತೆ. ನೋಡಿ, ಈಗ ಮಾನಸಿಕ ಕ್ರಿಯೆ, ಸಮಸ್ಯೆಯ ಸ್ವರೂಪ ಇದೆ. ಸಮಸ್ಯೆಯನ್ನ ಗುರುತಿಸುವುದು, ಅಂದು ಒಂದು ನಾಟಕ ಹಮ್ಮಿಕೊಳ್ಳುವ. ಏನಿದು ಸಮಸ್ಯೆಯನ್ನ ಗುರುತಿಸೋದೇನು, ಶಿಕ್ಷಕರ ದಿನಾಚರಣೆ ಒಂದು ವಾರ ಬಾಕಿ ಇರುವಾಗ ಆ ಸಮಸ್ಯೆನ ಗುರುತಿಸೋದು. ಓಕೆ, ಅದಾದ ನಂತರ ಜವಾಬ್ದಾರಿಯನ್ನ ವಿದ್ಯಾರ್ಥಿಗಳಿಗೆ ವಹಿಸೋದು. ಅಂದು ಒಂದು ನಾಟಕವನ್ನ ಹಮ್ಮಿಕೊಳ್ಳುವಂತ ಜವಾಬ್ದಾರಿಯನ್ನ ವಿದ್ಯಾರ್ಥಿಗಳಿಗೆ ವಹಿಸ್ತಾರೆ. ಈಗ ಸಮಸ್ಯೆ ಏನು, ಸಮಸ್ಯೆಯನ್ನ ಗುರುತಿಸೋದು. ನೋಡಿ, ಅದನ್ನ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಈಗ ಒಂದು ಶಿಕ್ಷಕರ ದಿನಾಚರಣೆ ಏನಿದೆಯಲ್ಲಪ್ಪ, ಈಗ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5 ಏನ್ ಬರುತ್ತಲ್ವಾ, ಈಗ ಒಂದ್ ವಾರ ಬಾಕಿ ಇದೆ ಅಂತ ಅನ್ಬೇಕಾದ್ರೆ ಅವರಿಗೆ ಒಂದು ಶಿಕ್ಷಕರಿಗೋಸ್ಕರ, ಓಕೆ, ಸೊ ಎಲ್ಲಾ ಮನೋರಂಜನೆಗೋಸ್ಕರ ಏನ್ ಮಾಡ್ತಾರೆ, ಒಂದು ನಾಟಕವನ್ನ ಹಮ್ಮಿಕೊಳ್ಳುವಂತ ಜವಾಬ್ದಾರಿಯನ್ನ ವಿದ್ಯಾರ್ಥಿಗಳಿಗೆ ವಹಿಸ್ತಾರೆ. ಓಕೆ, ಇಲ್ಲಿ ಮಾನಸಿಕ ಕ್ರಿಯೆ ಏನು, ನಾಟಕವನ್ನ ಹಮ್ಮಿಕೊಳ್ಳೋದು. ಅದೇ ಸಮಸ್ಯೆಯ ಸ್ವರೂಪ ಏನು, ಜವಾಬ್ದಾರಿಯನ್ನ ವಿದ್ಯಾರ್ಥಿಗಳಿಗೆ ವಹಿಸೋದು. ಓಕೆ, ಇನ್ನು ನಾಟಕ ನಿರ್ವಹಿಸುವ ಜವಾಬ್ದಾರಿಯಲ್ಲಿ ಅಡಕವಾಗಿರುವಂತ ಅಂಶಗಳನ್ನ ನಾವು ನೋಡಿದಾಗ ನಾಟಕ ಸತ್ವವನ್ನ ಗುರುತಿಸ್ಬೇಕು. ಫಸ್ಟ್ ಆ ಥೀಮ್ ಏನು, ಈಗ ನಾಟಕ ಮಾಡ್ತಾರೆ, ಅದಕ್ ನಾಟಕಕ್ಕೊಂದು ಹೆಸರು ಬೇಡವಾ, ಅದು ಏನನ್ನ ಹೇಳೋದಕ್ಕೆ ಹೊರಟಿದೆ ಅನ್ನೋದು ಬೇಕು. ಸೊ ಅದನ್ನ ಥೀಮ್, ಅದನ್ನ ಗುರುತಿಸೋದು. ಅದಾದ್ಮೇಲೆ ಪಾತ್ರಧಾರಿಗಳ ಆಯ್ಕೆ ಮಾಡ್ಕೋಬೇಕು, ಆರ್ಥಿಕ ವ್ಯವಸ್ಥೆಯನ್ನ ಆಯ್ಕೆ ಮಾಡ್ಕೋಬೇಕು, ಇವು. ಸೊ ಇದನ್ನ ನಾವು ಸಮಸ್ಯೆಯನ್ನ ಪ್ರತಿನಿಧಿಸುವುದು ಅಂತ ಕರೀತಾರೆ. ಸೊ ಇಲ್ಲೇನ್ ಹೇಳ್ಬೋದು, ಮೊದಲನೇದಾಗಿ ಹಂತಗಳನ್ನ ನೋಡಿದಾಗ ಸಮಸ್ಯೆನ ಫಸ್ಟ್ ಗುರುತಿಸ್ಬೇಕು, ಅದಾದ ನಂತರ ಸಮಸ್ಯೆಯನ್ನ ಪ್ರತಿನಿಧಿಸೋದು. ಮೂರನೇದು ಪರಿಹಾರ ಉಪಾಯಗಳನ್ನ ರೂಪಿಸುವುದು ಮತ್ತು ಉಪಗುರಿಗಳನ್ನ ನಿರ್ಧರಿಸುವುದು. ಅಂದ್ರೆ ಏನು, ಅನುಭವಿ ಶಿಕ್ಷಕರ ಜೊತೆ ಮತ್ತು
ಸಹಪಾಠಿಗಳ ಜೊತೆ ನಾಟಕದ ಸತ್ವದ ಬಗ್ಗೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳೋದು. ಅಂದ್ರೆ ನಾಟಕದ ಅವಧಿ ಇಷ್ಟಿದೆ, ಅಂದ್ರೆ ನಾವು ಮಾಡ್ತಾ ಇರುವಂತಹ ನಾಟಕದ ಪ್ರಾಮುಖ್ಯತೆ ಇದಾಗಿರುತ್ತೆ, ಇದಕ್ಕೆ ಏನಿಲ್ಲ ಅಂದ್ರೆ ಇಷ್ಟು ವೆಚ್ಚ ಬರುತ್ತೆ, ಮುಂತಾದ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾಟಕವನ್ನ ತಯಾರಿ ಏನಿರುತ್ತೆ ಅದನ್ನ ಮಾಡ್ಕೋಬೇಕು. ಇನ್ನು 4ನೇ ಹಂತ ಬಂದು ಪರಿಹಾರಾಂಶಗಳನ್ನ ಪರಿಶೀಲನೆಗೆ ಒಳಪಡಿಸೋದು. ಓಕೆ, ಅಂದ್ರೆ ಅಗತ್ಯ ಮಾಹಿತಿಗಳನ್ನ ಸಂಗ್ರಹಿಸುವುದು, ನಾಟಕದ ರಿಹರ್ಸಲ್ ಮಾಡುವಂಥದ್ದು. ಇನ್ನು ಪರಿಹಾರಾಂಶಗಳನ್ನ ಹುಡುಕಿ ಕಾರ್ಯಗತಗೊಳಿಸುವುದು ಅಂದ್ರೆ ಏನು? ವಿವಿಧ ಪರಿಹಾರಾಂಶಗಳನ್ನ ಪರಿಶೀಲಿಸಿದ ಮೇಲೆ ನಾಟಕದ ಉತ್ತಮ ಅಂಶವನ್ನ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ. ಓಕೆ, ಜೊತೆಗೆ ನಾಟಕದ ಬಗೆಗಿನ ಅಭಿಪ್ರಾಯಗಳನ್ನ ಪರಿಶೀಲಿಸುವುದು ಅಂದ್ರೇನು? ನಾಟಕವನ್ನ ಜನ ಮೆಚ್ಚಿದರೆ ಅದನ್ನ ನಿರ್ವಹಿಸಿದ ವಿದ್ಯಾರ್ಥಿಗಳು ಅನುಸರಿಸಿದಂತ ಕ್ರಮಗಳನ್ನ ಅವು ಕೂಡ ಪರ್ಯಾಲೋಚಿಸಬೇಕು. ಅದಾದ್ಮೇಲೆ ಇದು ಮುಂದೆ ವಿದ್ಯಾರ್ಥಿಗಳಿಗೆ ಹಾಗೂ ಇತರರಿಗೆ ಸಹಾಯಕ್ಕೆ ಬರುತ್ತೆ ಅನ್ನುವಂಥದ್ದು ಏನಿರುತ್ತಲ್ಲ ಅದನ್ನ ಅಭಿಪ್ರಾಯಗಳನ್ನ ಪರಿಶೀಲಿಸೋದು ಅಂತ ಹೇಳ್ತಾರೆ. ಇನ್ನು ನಾಟಕದ ಸಮಸ್ಯೆಯನ್ನು ಮತ್ತು ಪರಿಹಾರವನ್ನ ಪುನರ್ರೂಪಿಸುವುದು ಅಂದ್ರೇನು? ಇನ್ನು ಉತ್ತಮ ನಾಟಕ ನಿರ್ವಹಿಸುವ ಬಗ್ಗೆ ಚರ್ಚಿಸಿ ಯೋಜನೆಯನ್ನ ರೂಪಿಸೋದು. ಸೊ ಇಲ್ಲಿವರೆಗೂ ಚೆನ್ನಾಗಾಯ್ತು ಪ್ರೋಗ್ರಾಮು. ಮತ್ತೆ ಇನ್ನೂ ಒಳ್ಳೆ ಪ್ರೋಗ್ರಾಮು, ಇನ್ನು ಉತ್ತಮವಾದ ನಾಟಕವನ್ನ ನಿರ್ವಹಿಸೋದ್ರ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಮತ್ತೆ ಯೋಜನೆಯನ್ನ ರೂಪಿಸುವುದು. ಓಕೆ, ನಾಟಕದ ಸಮಸ್ಯೆಯನ್ನು ಮತ್ತು ಪರಿಹಾರವನ್ನ ಪುನರ್ ನಿರೂಪಿಸುವುದು. ಇಫ್ ಸಪೋಸ್ ಈಗ ಮಾಡಿದಾಗ ಅಲ್ಲೇನಾದ್ರೂ ತಪ್ಪುಗಳು ಉಂಟಾಯ್ತು ಅಂತ ಅಂದ್ರೆ ಮತ್ತೆ ನಾವು ಏನ್ ಮಾಡ್ಬೋದು? ಯೋಜನೆಯನ್ನ ಮತ್ತೆ ಇನ್ನೊಂದ್ಸತಿ ರೂಪಿಸುವಂತದ್ದು. ಈಗ ಇದಿಷ್ಟು ಏನು ಸಮಸ್ಯೆ ಪರಿಹಾರದ ಹಂತಗಳು ಅಂತ ಹೇಳ್ತೀವಿ. ಇಲ್ಲಿ ನಡೆಯುವಂತ ಮಾನಸಿಕ ಕ್ರಿಯೆಗಳ ಬಗ್ಗೆನೂ ಕೂಡ ನೀವು ಇಲ್ಲಿ ನೋಡ್ತಾ ಹೋದ್ರೆ, ಈಗ ಸಮಸ್ಯೆ ಪರಿಹಾರದಲ್ಲಿ ಪ್ರಭಾವ ಬೀರುವಂತ ಅಂಶಗಳು ಯಾವ್ಯಾವು? ಈಗ ಸಮಸ್ಯೆ ಪರಿಹಾರದಲ್ಲಿ ಹಂತಗಳು ನೋಡಿದ್ರಿ. ಏನು? ಸಮಸ್ಯೆಯನ್ನ ಗುರುತಿಸುವುದು, ಸಮಸ್ಯೆಯನ್ನ ಪ್ರತಿನಿಧಿಸುವುದು, ಪರಿಹಾರ ಉಪಾಯಗಳನ್ನ ರೂಪಿಸುವುದು ಮತ್ತು ಉಪಗುರಿಗಳನ್ನ ನಿರ್ಧರಿಸುವುದು, ಆಮೇಲೆ ಪರಿಹಾರಾಂಶಗಳನ್ನ ಪರಿಶೀಲನೆಗೆ ಒಳಪಡಿಸುವುದು, ಪರಿಹಾರಾಂಶಗಳನ್ನ ಹುಡುಕಿ ಕಾರ್ಯಗತಗೊಳಿಸುವುದು, ಆಮೇಲೆ ಅಭಿಪ್ರಾಯಗಳನ್ನ ಪರಿಶೀಲಿಸುವುದು, ಜೊತೆಗೆ ಸಮಸ್ಯೆಯನ್ನ ಮತ್ತು ಪರಿಹಾರವನ್ನ ಪುನರ್ ನಿರೂಪಿಸುವುದು. ಓಕೆ, ಸೊ ಈಗ ಸಮಸ್ಯೆ ಪರಿಹಾರದಲ್ಲಿ ಪ್ರಭಾವ ಬೀರುವಂತ ಅಂಶಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಸಮಸ್ಯೆಯನ್ನ ಎಷ್ಟು ಪರಿಣಾಮಕಾರಿ ಬಗೆಹರಿಸುತ್ತೇವೆ ಎಂಬುದು, ಸಮಸ್ಯೆಯನ್ನ ಎಷ್ಟು ಪರಿಣಾಮಕಾರಿಯಾಗಿ ಬಗೆಹರಿಸುತ್ತೇವೆ ಎಂಬುದು ನಾವು ಅನುಸರಿಸುವಂತಹ ವಿಧಾನವನ್ನ ಅದು ಅವಲಂಬಿಸಿರುತ್ತೆ. ಸಮಸ್ಯೆ ಪರಿಹಾರ ವಿಧಾನದ ಮೇಲೆ ವಿವಿಧ ಅಂಶಗಳು ಪ್ರಭಾವ ಬೀರ್ತವೆ. ಅವುಗಳಲ್ಲಿ 3 ಅಂಶಗಳು ಮಾತ್ರ ಮುಖ್ಯ. ನೋಡಿ, ಸಮಸ್ಯೆ ಪರಿಹಾರದಲ್ಲಿ ಪ್ರಭಾವ ಬೀರುವ ಅಂಶಗಳಲ್ಲಿ 3 ಅಂಶಗಳು ಮಾತ್ರ ಪ್ರಭಾವ ಬೀರ್ತವೆ. ಮೊದಲನೇದು ಎಕ್ಸ್ಪರ್ಟೈಸ್, ಪರಿಣಿತಿ, ಮೆಂಟಲ್ ಸೆಟ್, ಇನ್ಸೈಟ್ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ಎಕ್ಸ್ಪರ್ಟೈಸ್ ಆಗಿದ್ರೆ ಅವರ ಮನಸ್ಥಿತಿ ಹೇಗಿದೆ ಮತ್ತೆ ಅಂತಃಪ್ರಜ್ಞೆ ಯಾವ ರೀತಿ ಇದೆ. ಇವುಗಳಲ್ಲದೆ ಇತರ ಕೆಲವು ಅಂಶಗಳು ಕೂಡ ಪ್ರಭಾವ ಬೀರ್ತವೆ. ಅವು ಅಂತ ಹೇಳಿದ್ರೆ ಸಮಸ್ಯೆ ನಿರೂಪಣೆ, ಸಮಸ್ಯೆಯ ವ್ಯಾಪ್ತಿ ಮುಂತಾದ ಅಂಶಗಳು ಸಹ ಸಮಸ್ಯೆ ಪರಿಹಾರ ವಿಧಾನದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ನಾವೀಗ ಮೊದಲನೇದು ಎಕ್ಸ್ಪರ್ಟೈಸ್, ಪರಿಣಿತಿ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಇದನ್ನ ನಾವೇನಂತ ನೋಡ್ತಾ ಇದ್ವಿ? ಪ್ರಭಾವ ಬೀರುವ ಅಂಶಗಳು. ಸೊ ಒಂದು ಸಮಸ್ಯೆಯನ್ನ ನಾವು ಪರಿಹಾರ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಅದ್ರ ಮೇಲೆ ಏನೇನೆಲ್ಲ ಅಂಶಗಳು ಪ್ರಭಾವ ಬೀರುತ್ತೆ? ಪರಿಣಿತಿ, ಸಮಸ್ಯೆ ಪರಿಹರಿಸುವ ಪರಿಣಿತಿ ವ್ಯಕ್ತಿಗೆ ಇರಬೇಕು. ಕೆಲವರಿಗೆ ಈ ಪರಿಣಿತಿ ಕರಗತವಾಗಿರುತ್ತೆ. ಸಮಸ್ಯೆ ಪರಿಹರಿಸುವ ಪರಿಣಿತಿ ಹೊಂದಿರುವವರ ಕೆಲವು ಲಕ್ಷಣಗಳು ಈ ರೀತಿಯಾಗಿರುತ್ತೆ. ಅಂದ್ರೆ ಏನು? ಸಮಸ್ಯೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಸಮಸ್ಯೆಯ ಎಲ್ಲಾ ಅಂಶಗಳು ಅವರಿಗೆ ನೆನಪಿರುತ್ತೆ, ಸಮಸ್ಯೆ ಪರಿಹಾರದ ಪೂರ್ಣ ಮಾನಸಿಕ ಚಿತ್ರಣ ಅವರಿಗೆ ಇರುತ್ತೆ, ಆಮೇಲೆ ಸಮಸ್ಯೆ ಪರಿಹಾರಕ್ಕೆ ಪರಿಣಾಮಕಾರಿ ವಿಧಾನವನ್ನ ಅವರು ಅನುಸರಿಸ್ತಾರೆ. ಮೇಲಿನ ಅಂಶಗಳು ಪರಸ್ಪರ ಸಮ್ಮಿಳಿತವಾಗಿರುತ್ತೆ. ಸಮಸ್ಯೆ ಪರಿಹರಿಸುವ ಪರಿಣಿತರು ಸಮಸ್ಯೆಯ ವಿವಿಧ ಅಂಶಗಳ ಬಗ್ಗೆ ಏಕಕಾಲದಲ್ಲಿ ಗಮನ ಹರಿಸಬಲ್ಲರು. ಓಕೆ, ಇನ್ನು ಮನಸ್ಥಿತಿ. ಹಳೆ ಸಮಸ್ಯೆ ಪರಿಹಾರದ ವಿಧಾನವನ್ನ ಅನುಸರಿಸಿ ಅದೇ ರೀತಿಯ ಮತ್ತೊಂದು ಸಮಸ್ಯೆಯನ್ನ ಪರಿಹರಿಸುವ ವಿಧಾನವನ್ನ ಮನಸ್ಥಿತಿ ಅಂತ ಕರೀತಾರೆ. ಸೊ ಮನಸ್ಥಿತಿ ಅಂದ್ರೆ ಏನಿಲ್ಲಿ? ಹಳೆಯ ಸಮಸ್ಯೆಯ ಪರಿಹಾರದ ವಿಧಾನ ಅಂದ್ರೆ ಇವಾಗ ಹಳೇದೇನೋ ಸಮಸ್ಯೆ ಇರುತ್ತಲ್ವಾ, ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡಿದ್ರು ಅದೇ ಒಂದು ತರಾನೇ ಮತ್ತೊಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅದೇ ವಿಧಾನವನ್ನ ಅಥವಾ ಅದೇ ಮನಸ್ಥಿತಿಯನ್ನ ಅದೇ ವಿಧಾನವನ್ನ ಏನ್ ಉಪಯೋಗಿಸ್ತಾರೆ ಅದನ್ನೇ ನಾವು ಮನಸ್ಥಿತಿ ಅಂತ ಹೇಳ್ತೀವಿ. ಮನಸ್ಥಿತಿ ನಮ್ಮ ಕೆಲಸವನ್ನ ಏನ್ ಮಾಡುತ್ತೆ? ಸರಳಗೊಳಿಸುತ್ತೆ. ಓಕೆ, ಇನ್ನು ಅಂತಃಪ್ರಜ್ಞೆ ಅಂತ ಬಂದಾಗ ಸಮಗ್ರ ಮನೋವಿಜ್ಞಾನದಲ್ಲಿ ಒಂದು ಸಮಸ್ಯೆಯ ವಿವಿಧ ಅಂಶಗಳ ಸಂಬಂಧಗಳನ್ನ ತತ್ಕ್ಷಣ ಗ್ರಹಿಸೋದಕ್ಕೆ ಅಂತಃಪ್ರಜ್ಞೆ ಅಂತ ಹೇಳ್ತೀವಿ. ಇದನ್ನ ಗೆಸ್ಟಾಲ್ಟ್ ವಾದ ಅಂತ ಕೂಡ ಕರೀತಾರೆ. ಒಂದು ಸಮಸ್ಯೆಯನ್ನ ಆಳವಾಗಿ ಮತ್ತು ದೀರ್ಘವಾಗಿ ಮತ್ತು ಸಮಗ್ರವಾಗಿ ಪರಿಶೀಲಿಸಿದಾಗ ಅದಕ್ಕೆ ಪರಿಹಾರ ವಿದ್ಯುತ್ ದೀಪ ಬೆಳಗಿದಂತೆ ತಕ್ಷಣ ಹೊಳೆಯುತ್ತೆ. ಮತ್ತು ಸಮಗ್ರ ವಿಜ್ಞಾನಿಗಳು ಆಹಾ ಅನುಭವ
ಎಂದು ಹೇಳಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಅಂತಃಪ್ರಜ್ಞೆ ಬಗ್ಗೆ ಈ ರೀತಿ ಹೇಳಿದ್ದಾರೆ ಕೆಲವೊಬ್ರು ಸಮಗ್ರ ಮನೋವಿಜ್ಞಾನಿಗಳು. ಓಕೆ, ಸೊ ಈಗ ಉದ್ಭವನ ಅಂದ್ರೆ ಏನು? ಇನ್ಕ್ಯುಬೇಷನ್ ಅಂತ ಹೇಳ್ತೀವಿ. ಸಮಸ್ಯೆ ಪರಿಹಾರದಲ್ಲಿ ಇದೊಂದು ಕಲ್ಪಿತ ಹಂತ ಅಂತ ನಾವು ಹೇಳ್ತೀವಿ. ದೀರ್ಘ ಪರಿಶ್ರಮದ ನಂತರ ಸಮಸ್ಯೆಗೆ ಪರಿಹಾರವಿಲ್ಲ ಎಂದು ಹತಾಶರಾಗಿ ಹಿಂದೆ ಸರಿದಾಗ ಪರಿಹಾರ ಇದ್ದಕ್ಕಿದ್ದಂತೆ ಹೊಳೆಯುವುದಕ್ಕೆ ಉದ್ಭವನ ಸ್ಥಿತಿ ಅಥವಾ ಕಾವು ಕೊಡುವುದು ಅಂತ ಹೇಳ್ತಾರೆ. ಓಕೆ, ಉದ್ಭವನ ಅಥವಾ ಕಾವು ಕೊಡುವುದು, ಇನ್ಕ್ಯುಬೇಷನ್ ಅಲ್ಲಿ ಇಡಿ ಅಂತ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಬಯಾಲಜಿನಲ್ಲಿ ಸೊ ನೋಡಿರ್ಬೋದು. ಓಕೆ, ಕೇಳಿರ್ಬೋದು. ಇನ್ಕ್ಯುಬೇಷನ್ ಅಂದ್ರೆ ಏನು? ಕಾವು ಕೊಡೋದು ಅಥವಾ ಉದ್ಭವನ ಅಂತ ಹೇಳಿ ಕರೀತಾರೆ. ಸೊ ಅದ್ರ ಅರ್ಥ ಏನು ಅಂದ್ರೆ ಇನ್ನೇನಪ್ಪ ಮುಗೀತು, ಎಷ್ಟೊಂದು ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಇದು ಬರ್ತಾನೆ ಇಲ್ಲ, ಪರಿಹಾರನೇ ಇಲ್ಲ ಅಂತ ಕೂತಾಗ ಇದ್ದಕ್ಕಿದ್ದಂಗೆ ಏನ್ ಪರಿಹಾರ ಉಳಿಯುತ್ತಲ್ವಾ ಅದನ್ನ ಇಲ್ಲಿ ಇನ್ಕ್ಯುಬೇಷನ್ ಅಂತ ಕರೀತಾರೆ. ಇನ್ನು ಕಾರ್ಯಸ್ಥಿರತೆ, ಫಂಕ್ಷನಲ್ ಫಿಕ್ಸ್ಡ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಏನು? ಸಮಸ್ಯೆ ಪರಿಹಾರಕ್ಕೆ ಕಾರ್ಯಸ್ಥಿರತೆ ತಡೆಯೊಡ್ಡಬಹುದು. ಓಕೆ, ಕಾರ್ಯಸ್ಥಿರತೆ ಅಂದ್ರೆ ಏನು? ಒಂದು ವಸ್ತುವಿನ ಹೆಸರು ಅಥವಾ ಪರಿಚಿತ ಕಾರ್ಯವನ್ನ ಕುರಿತು ಚಿಂತಿಸುವುದು ಅಂತ ಅರ್ಥ. ಇದು ಒಂದು ರೀತಿಯಲ್ಲಿ ಮನಸ್ಥಿತಿಯನ್ನೇ ಇದು ಹೋಲುತ್ತೆ. ಈ ಮಾನಸಿಕ ಸ್ಥಿರತೆಯಿಂದಾಗಿ ಒಂದು ಸಮಸ್ಯೆಗೆ ವಿನೂತನ ರೀತಿಯಲ್ಲಿ ಪರಿಹಾರ ಕಂಡು ಹಿಡಿಯೋದು ಇಲ್ಲಿ ಕಷ್ಟ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಿಷ್ಟು ಏನಾಗಿತ್ತು? ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಆಗಿತ್ತು. ಓಕೆ, ಸೊ ನಾವು ಮುಂದಿನ ತರಗತಿಯಲ್ಲಿ ರೀಸನಿಂಗ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನಾವು ಸಮಸ್ಯೆ ಪರಿಹಾರ ಅಂದ್ರೆ ಪ್ರೋಸೆಸ್ ಆಫ್ ಥಿಂಕಿಂಗ್ ಅಲ್ಲಿ ಮೊದಲನೇದು ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ನೋಡಿದ್ವಿ. ಇದರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸಮಸ್ಯೆ ಪರಿಹಾರದಲ್ಲಿ ನಾವು ಇನ್ಸೈಟ್, ಇನ್ಕ್ಯುಬೇಷನ್ ಜೊತೆಗೆ ಫಂಕ್ಷನಲ್ ಫಿಕ್ಸ್ಡ್ನೆಸ್, ಓಕೆ, ಕಾರ್ಯಸ್ಥಿರತೆ, ಇದ್ರ ಬಗ್ಗೆ ನಾವು ನೋಡಿದ್ವಿ. ಸೊ ಸಮಸ್ಯೆ ಪರಿಹಾರದಲ್ಲಿ ಪ್ರಭಾವ ಬೀರುವಂತ ಅಂಶಗಳ ಬಗ್ಗೆ ನಾವು ನೋಡಿದ್ವಿ, ಜೊತೆಗೆ ಹಂತಗಳ ಬಗ್ಗೆ ನಾವು ನೋಡಿದ್ವಿ. ಅದರ ನಂತರ ಸೊ ಇಲ್ಲಿವರೆಗೂ ಏನಾಯ್ತು? ಆಲೋಚನೆ ಆಯ್ತು, ಆಲೋಚನೆಯಲ್ಲಿ ಬರುವಂತಹ ಪ್ರೈಮರಿ ಕಾನ್ಸೆಪ್ಟ್ಸ್ ಆಯ್ತು. ಅದರ ನಂತರ ಪ್ರೋಸೆಸ್ ಆಫ್ ಥಿಂಕಿಂಗ್ ಅಲ್ಲಿ ಸಮಸ್ಯೆಯ ಪರಿಹಾರ ಅಥವಾ ಸಮಸ್ಯೆ ಪರಿಹಾರದ ಬಗ್ಗೆ ನಾವು ಇವಾಗ ಕಂಪ್ಲೀಟ್ ಆಗಿ ನೋಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ಪ್ರೋಸೆಸ್ ಆಫ್ ಥಿಂಕಿಂಗ್ ನ ಎರಡನೇ ಪಾಯಿಂಟ್ ಏನಿದೆ ಅದನ್ನ ನಾವು ನೋಡ್ತಾ ಹೋಗೋಣ. ಓಕೆ.